ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಂಬರೋಣ ಬನ್ನಿ. ಇನ್ನು ಮೀನಾ ಮತ್ತು ಅವರ ಅತ್ತೆಗೆ ಒಂದು ಜೋರಾದ ಒಂದು ಸಂಘರ್ಷ ಅನ್ನೋದು ನಡೀತಾ ಇರುತ್ತೆ. ಮೀನಾಗೆ ನನ್ನ ಮನೆಯವ್ರಿಗೆ ಯಾರು ಹೇಳಿದ್ದಾರೆ, ಸೂರ್ಯನಿಗೆ ಈ ವಿಷಯನ ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ ವಿಷಯ ಯಾರು ಹೇಳಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅವ್ರ ಅತ್ತೆ ಕೂಡ ಬರ್ತಾ ಇದ್ದಾಳೆ. ಏನೇ ಮೀನಾ, ನೀನು ಹೋಗಿರ್ಬೇಕಾದ್ರೆ ನಿನ್ನ ಗಂಡ ಕೂಡ ಅಲ್ಲಿಗೆ ಬಂದಿರಬೇಕಲ್ಲ, ಯಾಕೆ ಈಗ ನಿಂತ್ಕೊಂಡಿದ್ಯಾ ಅಂತ ಹೇಳಿ ಕೇಳ್ತಾ ಇದ್ದಾಳೆ. ಹೌದತ್ತೆ, ಅವ್ರು ಬಂದಿರೋ ವಿಚಾರ ನಿಮ್ಗೆ ಹೆಂಗೆ ಗೊತ್ತು, ಅವ್ರಿಗೆ ಯಾರು ಹೇಳಿರ್ಬೋದು ಇದನ್ನು ಅಂತ ಹೇಳಿ ಕೇಳ್ತಿರ್ತಾರೆ. ಇನ್ಯಾರು ಹೇಳೋದಕ್ಕೆ ಸಾಧ್ಯ, ಇದಕ್ಕೋಸ್ಕರ ಈ ಟೈಮ್ಗೋಸ್ಕರ ನಾನು ಕಾಯ್ತಾ ಇದ್ದೆ. ನಿನ್ನ ಗಂಡ ಮಧ್ಯಾಹ್ನ ಮನೆಗೆ ಬಂದ, ನೀನು ಎಲ್ಲಿ ಅಂತ ಹೇಳಿ ಕೇಳ್ದ. ಆಗ ತನ್ನ ಪ್ರೀತಿಯಿಂದ ಬೆಳೆಸಿರೋ ತಮ್ಮನಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾಳಪ್ಪ ಅಂತ ಹೇಳಿ ನಾನೇ ಹೇಳಿ ಕಳಿಸ್ದೆ ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ ಮೀನಾ ಅವ್ರ ಅತ್ತೆ ಸಕ್ಕರೆ. ಅತ್ತೆ ನೋಡಿ, ನಾನು ದೇವ್ರ ಸಮಾನ ಅಂದ್ಕೊಂಡಿದ್ದೀನಿ, ಅಪ್ಪ ಅಮ್ಮ ಅಂದ್ಕೊಂಡಿದ್ದೀನಿ, ನಿಮಗೆ ಅಂತ ಒಂದು ಗೌರವನ ಕೊಟ್ಟಿದ್ದೀನಿ, ಸುಮ್ಮನೆ ಹಾಳು ಮಾಡ್ಕೊಬೇಡಿ, ಇದರಿಂದ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಆಮೇಲೆ ಅವರು ಅಲ್ಲಿಂದ ಹೊರ್ಟೋಗ್ತಾರೆ. ಇಲ್ಲಿಗೆ ಶ್ರುತಿ ಬರ್ತಾ ಇದ್ದಾಳೆ. ಬಂದಾಗ, ಏನು ಮೀನಾ ಅವರೇ ಈಗ ನಿಂತ್ಕೊಂಡಿದ್ದೀರಾ, ಇಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದ್ರಾ ಅಂತ ಹೇಳಿ ಹೋಗಿ ಬಂದೆ ಅಂತ ಹೇಳಿ ಹೇಳ್ತಿದ್ದಾರೆ. ಅಲ್ಲಿಗೆ ಸೂರ್ಯ ಕೂಡ ಬಂದಿದ್ರು ಅಂತ ಹೇಳಿ ಹೇಳ್ತಿದ್ದಾರೆ. ಸೂರ್ಯನ ಅವ್ರಿಗೆ ಯಾರು ಹೇಳಿದ್ದು ಅಂತ ಹೇಳಿ ಕೇಳಿದಾಗ ಇದನ್ನು ಅತ್ತೆನೇ ಹೇಳಿದ್ದಾರೆ. ಅತ್ತೆ ಯಾಕೆ ಹೀಗೆ ಅಂತ ನನಗೆ ಗೊತ್ತಿಲ್ಲ ಮೀನಾ ಅವರೇ, ಸುಮ್ಮನೆ ಅವರು ಎಲ್ರಿಗೂ ಕೂಡ ಅದರಲ್ಲೂ ಸ್ಪೆಷಲಿ ನಿಮ್ಮ ವಿಷಯದಲ್ಲಿ, ನಿಮ್ಮ ಮತ್ತು ಸೂರ್ಯನ ವಿಷಯದಲ್ಲಿ ತಂದಿಡ್ತಾ ಇದ್ದಾರೆ ಅಂತ ಹೇಳಿ ಶ್ರುತಿ ಹೇಳ್ತಿರ್ತಾಳೆ. ಸರಿ, ನನಗೆ ತುಂಬ ರೆಸ್ಟ್ ಮಾಡಬೇಕು ಅಂತೇಳಿ ಅವಳು ಹೊರಟೋಗ್ತಿದ್ದಾಳೆ. ಹಾಗೆ ಅವಳಿಗೂ ಕೂಡ ಪ್ರಸಾದನ ಕೊಟ್ಟು ಕಳಿಸ್ತಿದ್ದಾರೆ. ಇನ್ನು ಸೂರ್ಯ ಬರ್ತಾ ಇದ್ದಾನೆ. ರಾತ್ರಿ ಹೊತ್ತಾಗಿದೆ, ತುಂಬ ಲೇಟಾಗಿದೆ. ಸೂರ್ಯ ತುಂಬ ಕುಡ್ದಿರ್ತಾರೆ. ಆಗ ಮೀನಾ ಡೋರ್ ತೆಗ್ದು, ರೀ ಏನ್ರಿ ಇಷ್ಟೊಂದು ಕುಡ್ದಿದ್ದೀರಾ, ಯಾಕೆ ಹೀಗೆ ಮಾಡ್ಕೊಳಕ್ಕೆ ಹೋದ್ರಿ ಅಂತೇಳಿ ಕೇಳ್ತಾ ಇರ್ತಾರೆ. ಅದನ್ನು ಕೇಳಿ ಸೂರ್ಯ, ನಮ್ಮನ್ನು ಮಾತಾಡಿಸ್ಬೇಡ ನೀನು, ನನಗೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಇಲ್ಲ, ನಾನೊಂಥರ ಬಿಕಾರಿಯಾಗಿದ್ದೀನಿ, ಯಾರಿಗೂ ಕೂಡ ಬೇಡದೇ ಇರೋ ವಸ್ತು, ಈ ಮನೆಯಲ್ಲಿ ನನ್ನ ಅಪ್ಪನ ಬಿಟ್ಟರೆ ನಾನು ಇಷ್ಟಪಡೋರು ಯಾರಿಲ್ಲ, ತಾಯಿ ಪ್ರೀತಿ ನನಗೆ ಸಿಕ್ಕಿಲ್ಲ, ನನ್ನ ಹೆಂಡ್ತಿ ತಾಯಿ ಪ್ರೀತಿನ ಕೊಡ್ತಾ ಇದ್ದಾಳೆ ಅಂತ ಅಂದ್ಕೊಂಡೆ, ಆದರೆ ನೀನು ನನ್ನನ್ನು ಕೇವಲ ಮಾಡಿ ಕಸ ಮಾಡಿ ತಮ್ಮನೇ ನನಗೆ ಬೇಕು, ಗಂಡ ಬೇಕಾ ತಮ್ಮ ಬೇಕಾ ಅಂತ ಕೇಳಿದಾಗ ನನಗೆ ತಮ್ಮ ಬೇಕು ಅಂತೇಳಿ ನನ್ನನ್ನು ಬಿಟ್ಟೋದಳು ನೀನು, ನನಗೆ ಇಲ್ಲಿ ಯಾರು ಬೇಡ, ಯಾರು ನನ್ನವರಲ್ಲ ನನಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ರೀ ಅದಾಗಲ್ಲ ರೀ, ಅವನು ನನ್ನ ಹತ್ರ ನಾನೇ ಅವನನ್ನು ಬೆಳೆಸಿದ್ದು, ನನ್ನ ತಂಗಿನೇ ಆಗಲಿ ನನ್ನ ತಮ್ಮನೇ ಆಗಲಿ ನನ್ನ ಮಕ್ಕಳ ಥರ ನಾನು ಬೆಳೆಸಿದ್ದೀನಿ ಅಂತ ಹೇಳಿ ಹೇಳ್ತಿದ್ದಾರೆ. ಸರಿ ಆಯಿತು, ಅವನಿಗೆ ಭಾವ ಅನ್ನೋ ಪ್ರೀತಿ ಅಲ್ಲ, ಗೌರವ ಇಲ್ಲ, ನನಗೊಂದು ಮಾತು ಕೂಡ ಹೇಳಿದೆ, ಅಷ್ಟು ಸಲ ಹೇಳಿದ್ದೀನಿ, ನನ್ನ ಹೆಂಡ್ತಿ ಪರವಾಗಿ ನಿಂತ್ಕೊತೀನಿ, ಏನೇ ಕಷ್ಟ ಬಂದರೂ ಕೂಡ ತೊಡೆ ತಟ್ಟಿ ನನ್ನ ಹೆಂಡ್ತಿನೇ ಬೇಕು ಅಂತ 4 ಜನದ ಮುಂದೆ ನಾನು ಹೇಳ್ತೀನಿ, ಅಂಥದ್ರ ಮುಂದೆ ನನ್ನನ್ನು ಕೇವಲವಾಗಿ ನನ್ನನ್ನು ಕರೆದರೆ ಜಾಗಕ್ಕೆ ನನಗೆ ಅವಮಾನ ಹೋಗಿ ಮಾಡಿದೆಯಲ್ಲ ನೀನು, ಇದು ಸರಿನಾ ಅಂತೇಳಿ ಸೂರ್ಯ ಕೇಳ್ತಾ ಇರ್ತಾನೆ. ಸರಿ ಆಯಿತು, ನಾನು ಮಾಡಿದ್ದು ತಪ್ಪು, ಬನ್ನಿ ಈಗ ಅಂತೇಳಿ ಮೀನಾ ಕರಿತಾ ಇದ್ದಾಳೆ. ನೋ, ನಾನು ಬರೋದಿಲ್ಲ. ಸೂರ್ಯ ಕುಡ್ದಾಗ ಎಷ್ಟು ಸತ್ಯ ಹೇಳ್ತಾನೋ, ಕುಡಿದಲ್ಲೇ ಇದ್ದಾಗಲೂ ಕೂಡ ಅಷ್ಟೇ ಸತ್ಯನ ಹೇಳ್ತಾನೆ. ನಾನು ಸತ್ಯನೇ ಹೇಳೋದು, ನೀನು ಮಾಡಿರೋದು ತಪ್ಪು, ನನ್ನನ್ನು ಮಾತಾಡಿಸ್ಬೇಡ, ನನಗೆ ಯಾರ ಸಹವಾಸನೂ ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸೂರ್ಯ. ಇದನ್ನೆಲ್ಲ ಕೂಡ ಶಾಂತಿ ಕೇಳಿಸ್ಕೊತಾ ಇರ್ತಾಳೆ. ಶಾಂತಿ ಕೇಳಿಸ್ಕೊಂಡು ಖುಷಿ ಪಡ್ತಾ ಇದ್ದಾಳೆ. ಮೀನಾ ತಲೆ ಮೇಲೆ ಕೈ ಎತ್ಕೊಂಡು ನಿಂತ್ಕೊಂಡಿರ್ತಾಳೆ. ಅಯ್ಯಯ್ಯೋ, ಏನೇ ಮೀನಾ, ಬಂದು ನಿನಗೆ ಹೊಡಿತಾನೆ ಅಂದ್ಕೊಂಡ್ರೆ ಮಗು ಹೊಡಿತಲೇ ಸುಮ್ಮನೆ ಮಲ್ಕೊಂಬಿಟ್ಟಿದೆಯಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅತ್ತೆ, ಇದರಿಂದ ಸೂರ್ಯ ಅವರು ಕುಡಿದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೀವೇ ಜವಾಬ್ದಾರು, ಅವರು ನೀವೆತ್ತಿರೋ ಮಗನೇ ತಾನೆ, ನಿಮಗೆ ನಿಜವಾಗ್ಲೂ ಕೂಡ 3 ಜನ ಮಕ್ಕಳಿರ್ಬೋದು, ಆದರೆ ನನಗಿರೋನು ಒಬ್ಬನೇ ಗಂಡ, ಅವ್ರ ವಿಷಯದಲ್ಲಿ ನೀವೇನಾದರೂ ಆಟ ಆಡ್ತಾ ಇದ್ದೀರನ್ನಾದರೂ ಗೊತ್ತಾದರೆ ಏನೇ ಮಾಡ್ತೀಯಾ, ಏನೇ ಆಗುತ್ತೆ ನಿನಗೆ ಅಂತ ಹೇಳಿ ಕೇಳ್ತಾ ಇದ್ದಾಳೆ ಸಕ್ಕರೆ. ಏನು ಮಾಡ್ತೀನ, ರಾಕ್ಷಸಿ ಆಗ್ತೀನಿ ನಿಮ್ಮ ಪಾಲಿಗೆ ನಾನು ರಾಕ್ಷಸ ತಾಂಡವ ಆಡ್ತೀನಿ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ. ಆಗ ಇದನ್ನು ಕೇಳಿ ಸಕ್ಕರೆ ಅಲ್ಲಿಂದ ಹೊರಟೋಗ್ತಾಳೆ. ನೀವು ಎಷ್ಟೇ ಅವ್ರ ಮೇಲೆ ಸಿಟ್ಟಿರ್ಬೋದು, ಆದರೆ ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ಕೂಡ ನೀವು ತಿದ್ಬೋದಾಗಿತ್ತು ಕೊಡ್ತಾನೆ, ನೀವು ಯಾಕೆ ಅವ್ರನ್ನ ಈ ಥರ ಕೈ ಬಿಟ್ರಿ ಅಂತ ಹೇಳಿ ಮೀನಾ ಕೇಳ್ತಾ ಇದ್ದಾರೆ.
ನೀವು 3 ಜನ ಮಕ್ಕಳನ್ನು ಕೂಡ ಒಂದೇ ರೀತಿಯಲ್ಲಿ ಬೆಳೆಸಿಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣನ ಇಟ್ಟು ಸಾಕಿದ್ದೀರ. ಇವತ್ತು ಈ ಪರಿಸ್ಥಿತಿಗೆ ಅದು ನೀವೇ ಕಾರಣ. ನಿಮ್ಮ ಮಧ್ಯೆ ಏನಾಗಿದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ. ಹೀಗೆ ಬೆಳಕಾಗುತ್ತೆ. ಇನ್ನು ವಾಕಿಂಗ್ ಹೋಗಿ ರಂಗನಾಥ್ ಬಂದು ಕೂತ್ಕೊಂಡಿರ್ತಾರೆ. ಆಗ ಈ ಕಡೆ ಪಕ್ಕದಲ್ಲೇ ಸೂರ್ಯ ಮಲಗಿರ್ತಾನೆ. ಕಾಫಿ ತೊಗೊಂಬಂದು ಕೊಡ್ತಾ ಇದ್ದಾಳೆ ಮೀನಾ. ಮೀನಾ, ಏನಮ್ಮ, ನಾನು ಮೊದಲೆಲ್ಲ ಅನ್ಕೊತಿದ್ದೆ ಇವನ ಲೈಫು ಚೆನ್ನಾಗಿರೋದಿಲ್ಲ, ಹಾಳಾಗೋಗುತ್ತೆ ಅಂತೇಳಿ ರಾತ್ರಿ ತನಕ ಕಾದು ಎಲ್ಲಿ ಜಗಳ ಆಡ್ಕೊಂಬಂದನೋ, ಎಲ್ಲಿ ಗುದ್ದಾಡ್ಕೊಂಬಂದನೋ ಅಂದ್ಕೊಂಡಿದ್ದೆ. ಆದರೆ ನೀನು ಬಂದಮೇಲೆ ಸುಖಮಯ ಆಯ್ದಮ್ಮ ನನ್ನ ಲೈಫು, ಯಾವ ಟೆನ್ಷನ್ನೂ ಇಲ್ಲ ನನಗೆ ಅಂತ ಹೇಳಿ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಕೂಡ ಎದ್ದು ಹೋಗ್ತಿದ್ದಾನೆ. ಆಮೇಲೆ ಅಲ್ಲಿಗೆ ಸಕ್ಕರೆ ಕೂಡ ಬಂದಿರ್ತಾಳೆ. ಸೂರ್ಯ ಕರೆಕ್ಟಾಗಿ ಮಾತಾಡ್ತಿರೋದಿಲ್ಲ, ಅದನ್ನು ಗೊತ್ತಾಗುತ್ತೆ. ಸೂರ್ಯ ಕೂಡ ಏನೋ ಹುಡುಕ್ತಾ ಇದ್ದಾನೆ. ಅವನು ಬೀಗದ ಕೀ ಮತ್ತು ಈ ಕಡೆ ಪರ್ಸ್ ಎರಡೂ ಕೂಡ ಒಂದತ್ರನೇ ಇಟ್ಟು ಹೋಗಿರ್ತಾನೆ. ಆಗ ಮೀನಾ ಬೀಗದ ಕೀನ ಎತ್ತಿಟ್ಕೊಂಡಿರ್ತಾಳೆ. ಯಾಕಂದರೆ ಸೂರ್ಯ ನನ್ನ ಹತ್ರ ಬಂದು ಮಾತಾಡಿಸ್ಲಿ ಅನ್ನೋ ಕಾರಣಕ್ಕೆ. ಸಕ್ಕರೆ ಬಂದು ಹೇಳ್ತಾ ಇದ್ದಾಳೆ, ರೀ ಏನಾಯಿತು ಗೊತ್ತಾ, ರಾತ್ರಿ ನೀವೊಬ್ಬರೇ ಆರಾಮಾಗಿ ಮಲ್ಕೊಂಡಿರೋದು. ರಾತ್ರಿ ಈ ಸೂರ್ಯ ಕುಡ್ಕೊಂಬಂದು ಜೋರಾಗಿ ದೊಡ್ಡ ಗಲಾಟೆ ಮಾಡ್ತಾಯಿದ್ದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಗ ಸೂರ್ಯನ ನೋಡಿ ರಂಗನಾಥ್, ಯಾಕೋ ಸೂರ್ಯ ಹೀಗೆ ಮಾಡಿಕೊಂಡೆ, ಈಗಿನ್ನೂ ಬದಲಾಗ್ತಾ ಇದೆಯಾ ಅಂತೇಳಿ ಒಳ್ಳೆ ಮಾತಾಡ್ತಿದ್ದೆ, ಅಷ್ಟರಲ್ಲೇ ಈ ಥರ ಹೇಳ್ತಾ ಇದ್ದಾರಲ್ಲ ನೀನು, ಯಾಕೆ ಹೀಗೆ ಮಾಡೋಕ್ಕೋದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅಪ್ಪ ಹಾಗೇನಿಲ್ಲ, ಸ್ವಲ್ಪ ಲೈಟಾಗಿ ಕುಡ್ಕೊಂಬಂದೆ ಅಷ್ಟೇನಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಲೈಟ್ ಅಂದರೆ ಎಷ್ಟು ಅಂತ ಗೊತ್ತು ಬಿಡಪ್ಪ ನಿನ್ನ ಅಂದಾಜಲ್ಲಿ ನನಗೆ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಿದ್ದಾರೆ. ಅದಾಗಲ್ಲ ಅಪ್ಪ, ಏನೋ ಟೆನ್ಷನ್ಗೆ ಕುಡಿದ್ಬಿಟ್ಟೆ ಅಂತ ಹೇಳಿ ಹೇಳ್ತಿರ್ತಾರೆ. ನೀನು ಬೀಗದ ಕೀ ಎಲ್ಲಿಟ್ಟಿದ್ದೀನಿ ಅನ್ನೋ ಪರಿಜ್ಞಾನ ಕೂಡ ನಿನಗಿಲ್ಲ ಅಂದರೆ ನೀನು ಎಷ್ಟು ಕುಡ್ದಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತೇಳಿ ಹೇಳ್ತಾ ಇರ್ತಾರೆ. ನೋಡಮ್ಮ ಮೀನಾ, ಇವನೇನಾದರೂ ಈಗ ಕುಡ್ಕೊಂಬಂದರೆ ರಾತ್ರಿ ಡೋರ್ನ ತೆಗಿಬೇಡ, ಅದೇನೇ ಆಗಲಿ ನಾನು ಫೇಸ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಸೂರ್ಯ ಇಲ್ಲಿ ಕೆಲಸದ ಮೇಲೆ ಹೋಗಿರ್ತಾನೆ. ಅಲ್ಲಿಗೆ ಮೀನಾ ಅವ್ರ ತಾಯಿ ಮತ್ತು ತಂಗಿ ಬಂದಿದ್ದಾರೆ. ಏನು ಅತ್ತೆ ಮಗಳು ಬಂದಿದ್ದಾರಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಪ್ಪ ಸೂರ್ಯ, ಮೀನಾ ತನ್ನ ತಮ್ಮನಿಗೆ ಬಂದು ಆಶೀರ್ವಾದ ಮಾಡಲೇಬೇಕು ಅಂತ ಹೇಳಿದ್ಕೆ ಮಾತ್ರ ಅವಳು ಬಂದಿದ್ದು. ನಿನ್ನ ಮೇಲೆ ಆ ಗೌರವದಿಂದವ ಅವಳು ಬಂದಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಅವ್ನ ಫ್ರೆಂಡ್ ಕೂಡ ಹೇಳ್ತಾ ಇದ್ದಾನೆ, ನೋಡೋ ಸೂರ್ಯ, ಸಿಸ್ಟರು ನಿಮ್ಮ ಅಣ್ಣ ಅಷ್ಟೊಂದು ದೊಡ್ಡ ಮೋಸ ಮಾಡಿದಾಗ ನಿಮ್ಮ ಅಣ್ಣನ್ನ ಕತ್ತೆತ್ತು ಕೂಡ ನೋಡಬಾರ್ದು, ತಲೆ ಎತ್ತಿ ಮಾತಾಡಿಸ್ಬಾರ್ದು ಅಂತ ಏನು ಹೇಳಿಲ್ಲ ತಾನೆ? ಹಾಗೇನಾರ ಹೇಳಿದರೆ ನೀನು ಏನು ಮಾಡ್ತಾಯಿದ್ದೆ? ನಮ್ಮ ಅಣ್ಣ ನಾನು ಮಾತಾಡಿಸ್ತೀನಿ ಅಂತ ಹೇಳ್ತಿದ್ದೆ ತಾನೆ? ಹಾಗೆ ಸಿಸ್ಟರ್ ಕೂಡ ಅಷ್ಟೇ, ಅವ್ನ ತಮ್ಮನ ಹತ್ರ ಎಷ್ಟೇ ಜಗಳಾಡಿದ್ರು ಗುದ್ದಾಡಿದ್ರು ಕೂಡ ಅವ್ರಿಗೆ ಆ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಅನ್ನೋದು ಮುಕ್ತಾಯವಾಗುತ್ತೆ. ಇನ್ನೊಂದು ಭಾಗ ತೊಗೊಂಬರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು.